Everyone, in this video 25th June 2025 ನಲ್ಲಿ ಆಫ್ಟರ್ನೂನ್ ನಡೆದಂತಹ ಪೇಪರ್ 1 ಯು ಜಿ ಸಿ ನೆಟ್ ಕ್ವೆಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಕ್ವೆಶನನ್ನು ನೋಡ್ತಾ ಇದ್ದೀನಿ. ಸೊ ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನಲ್ಲಿ ಅವರು ಒಂದು ಡೇಟಾ ಕೊಟ್ಟಿದ್ದಾರೆ, ಇಯರ್ ವೈಸ್ ರಿಸಲ್ಟ್ ಡೀಟೇಲ್ಸ್ ಆಫ್ ಸ್ಟೂಡೆಂಟ್ಸ್ ಅಂತ. ಇಯರ್ 2018, 19, 20, 21, 22, 23ವರೆಗೂ ಕೊಟ್ಟಿದ್ದಾರೆ. 6 years. 2020, 18, 19, 20, 21, 22, 23. ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಹೂ ಪಾಸ್ಟ್ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಬಾಯ್ಸ್ ಹೂ ಫೇಲ್ಡ್ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡಿದ್ದೀನಿ, ಈಗ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಪಾಸ್ಟ್ ಕೊಟ್ಟಿದ್ದಾರೆ, ಫೇಲ್ಡ್ನ ನಾನೇ ಕಂಡು ಹಿಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ವಿ ನೋ ದಟ್ ಟೋಟಲ್ ಈಸ್ 100% ಅಂತ, ಅವರು 32% ಪಾಸ್ಟ್ ಅಂತ ಕೊಟ್ಟಿದ್ದಾರೆ, ರಿಮೈನಿಂಗ್ 68% ಫೇಲ್ಡ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. 42% ಪಾಸ್ಟ್, 58% ಫೇಲ್, 55% ಪಾಸ್, 45% ಫೇಲ್. ಆ ರೀತಿ ಫುಲ್ ಆಲ್ ದ ಇಯರ್ಸ್ ಐ ಹ್ಯಾವ್ ರಿಟನ್ ಹಿಯರ್. ನೆಕ್ಸ್ಟ್ ಬಾಯ್ಸ್, ಅವರು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸು ಫೇಲ್ಡ್ ಕೊಟ್ಟಿದ್ದಾರೆ, 40%, 60%. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 40, 60, 25, 30, 50, 80%. ಅದರಲ್ಲಿ 100%ನಲ್ಲಿ ನಾನು 40%ನ ಮೈನಸ್ ಮಾಡಿದಾಗ 60% ಬರುತ್ತೆ. ಬಾಯ್ಸ್ ಹೂ ಪಾಸ್ಡ್ 60%, 40%, 75%, 70%, 50% ಆ್ಯಂಡ್ 20%. ಅಷ್ಟೂ ಕೂಡ ನಾನು ಇಲ್ಲಿ ಬರ್ತ್ಕೊಂಡಿದ್ದೀನಿ. ಸೊ ಏನಕ್ಕೆ ಬರ್ಕೊಂಡಿದ್ದೀನಿ ಅಂದರೆ, ನೆಕ್ಸ್ಟ್ ಬರುವಂಥ ಪ್ರಶ್ನೆಗಳಲ್ಲಿ ಆ ರೀತಿ ಏನಾದರೂ ಕ್ವೆಶನ್ಸ್ ಕೇಳಿದಾಗ ನನಗೆ ಕ್ವಿಕ್ಕಾಗಿ ಆನ್ಸರ್ ಮಾಡುವಷ್ಟು ಅವೈಲಬಿಲಿಟಿ ಇರಲಿ ಡೇಟಾ ಅಂತ ನಾನು ಸೆಗ್ರಿಗೇಟ್ ಮಾಡಿಕೊಂಡು ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಕ್ವೆಶನ್ 1, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಯರ್ಸ್ ಡಿಡ್ ದ ಪರ್ಫಾರ್ಮೆನ್ಸ್ ಆಫ್ ಗರ್ಲ್ಸ್ ಶೋ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ಆ್ಯಸ್ ಕಂಪೇರ್ ಟು ಪ್ರೀವಿಯಸ್ ಇಯರ್ ಅಂತ ಕೇಳಿದ್ದಾರೆ. ಪ್ರೀವಿಯಸ್ ಇಯರಿಗೆ ಕಂಪೇರ್ ಮಾಡಿಕೊಂಡ್ರೆ ಯಾವ ವರ್ಷದಲ್ಲಿ ಇಲ್ಲಿ ಪರ್ಫಾರ್ಮೆನ್ಸ್ ಆಫ್ ಗರ್ಲ್ಸ್ ಹೈ ಇದೆ, ಮ್ಯಾಕ್ಸಿಮಮ್ ಇದೆ ಅಂತ. ಓಕೆ, ಸೊ ಈಗ ನಾವು ಇಲ್ಲಿ ಪರ್ಫಾರ್ಮೆನ್ಸ್ ಆಫ್ ಗರ್ಲ್ಸ್ ಇಲ್ಲಿ ನೋಡೋಣ. ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಹೂ ಪಾಸ್ಡ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಡಿಫ್ರೆನ್ಸಸ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. 32% ಇದ್ದಿದ್ದು 42% ಆಯಿತು, ಅಂದರೆ 10% ಇನ್ಕ್ರೀಸ್ ಆಯಿತು. ಓಕೆ, 42% ಇದ್ದಿದ್ದು 55% ಆಯಿತು, ಅಂದರೆ 13% ಇನ್ಕ್ರೀಸ್ ಆಯಿತು. ಮತ್ತು 55 ಇದ್ದಿದ್ದು 40% ಆಯಿತು, ಅಂದರೆ 15% ಡಿಕ್ಲೈನ್ ಆಯಿತು. ನೆಕ್ಸ್ಟ್ 40 ಇದ್ದಿದ್ದು 60 ಆಯಿತು, ಅಂದರೆ 20% ಇನ್ಕ್ರೀಸ್ ಆಯಿತು. 60 ಇದ್ದಿದ್ದು 42 ಆಯಿತು, ಅಂದರೆ 18% ಡಿಕ್ಲೈನ್ ಆಯಿತು. ಇಲ್ಲಿ ಕೇಳಿರೋ ಪ್ರಶ್ನೆ ಏನು ಅಂದರೆ, ಯಾವ ವರ್ಷದಲ್ಲಿ ಜಾಸ್ತಿ ಪರ್ಸೆಂಟೇಜಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದರೆ 2022ನಲ್ಲಿ 20% ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ 2022. 2022ನಲ್ಲಿ 20% ಅಷ್ಟು ಇನ್ಕ್ರೀಸ್ ಆಗಿದೆ ಪರ್ಫಾರ್ಮೆನ್ಸ್ ಆಫ್ ಗರ್ಲ್ಸ್ ಸ್ಟೂಡೆಂಟ್. ಕ್ವೆಶನ್ ನಂಬರ್ 2, if in the year 2018 the total number of boys who appeared in the exam is 600, then what is the percentage difference between the percentage of boys who passed and percentage of girls who passed in the examination? ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪರ್ಸೆಂಟೇಜ್ ಡಿಫ್ರೆನ್ಸಸ್ ಎಷ್ಟು ಅಂತ. ಸೊ ನಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಅಲ್ಲಿ, ಇಫ್ ಇನ್ ಕೇಸ್ ಸ್ಟೂಡೆಂಟ್ಸ್ ಬಾಯ್ಸ್ ಹೂ ಅಪಿಯರ್ಡ್ ಇನ್ ದ ಎಕ್ಸಾಮ್ ಇಸ್ 600 ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಸಿಂಪಲಾಗಿ ಕೇಳ್ತಾ ಇದ್ದಾರೆ ನಮಗೆ, ಇನ್ ದ ಇಯರ್ 2018, ಇಲ್ಲಿ ಬರೀತೀನಿ ನಾನು ಸೆಕೆಂಡಿಗೆ. ಇನ್ ದ ಇಯರ್ 2018, ವಾಟ್ ಈಸ್ ದ ಪರ್ಸೆಂಟೇಜ್ ಡಿಫ್ರೆನ್ಸ್ ಬಿಟ್ವೀನ್ ದ ಪರ್ಸೆಂಟೇಜ್ ಆಫ್ ಬಾಯ್ಸ್ ಹೂ ಪಾಸ್ಡ್. ಪರ್ಸೆಂಟೇಜ್ ಆಫ್ ಬಾಯ್ಸ್ ಹೂ ಪಾಸ್ಡ್ 60%. 60%, ಬಾಯ್ಸು 60%. ಆ್ಯಂಡ್ ದ ಪರ್ಸೆಂಟೇಜ್ ಆಫ್ ಗರ್ಲ್ಸ್ ಹೂ passed in the exam. Percentage of girls who passed in the exam is 32%. Girls is 32%. What is the difference? 60 minus 32. 60% minus 32%. So ಎಷ್ಟು ಆನ್ಸರು? 28% is the answer. So ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ we have fourth option, that is 28% is the answer. ರೈಟ್, ಸಿಂಪಲ್ ಕ್ವೆಶನು, ಸಿಂಪಲ್ ಡೈರೆಕ್ಟ್ ಕ್ವೆಶನು. ನಾವು ನಿಮಗೆ ಕನ್ಫ್ಯೂಸ್ ಮಾಡಲಿ ಅದಕ್ಕೆ ಅವರು ಇಂಗ್ಲೀಷನ್ನು ಸ್ವಲ್ಪ ತುಂಬ ಸಫಿಸ್ಟಿಕೇಟೆಡ್ ಆಗಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು ಎಲ್ಲ ಗ್ರಾಮ್ಯಾಟಿಕಲ್ ಥಿಂಗ್ಸು ಹಾಕಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಷ್ಟೇ. ಸೊ ನೆಕ್ಸ್ಟು ಕ್ವೆಶನ್ ನಂಬರ್ 3. ಕ್ವೆಶನ್ ನಂಬರ್ 3ನಲ್ಲಿ ಏನು ಕೇಳ್ತಾ ಇದ್ದಾರೆ ನೋಡೋಣ. If in the year 2020 the total number of boys and the total number of girls who appeared in the exam are 800 and 700 respectively ಅಂತ ಹೇಳಿದ್ದಾರೆ. ಬಾಯ್ಸು ಇನ್ ದ ಇಯರ್ 2020 ಬಾಯ್ಸು 800 ಅಂತೆ,
ಗರ್ಲ್ಸು 700 ಅಂತೆ. ಓಕೆ, ದೆನ್ ವಾಟ್ ಈಸ್ ದ ರೇಷಿಯೋ ಆಫ್ ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಹೂ ಪಾಸ್ ಟು ದ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಹೂ ಫೇಲ್ಡ್. ಇದರಲ್ಲಿ ಪಾಸ್ ಆದಂಥವ್ರು ಆಮೇಲೆ ಇದರಲ್ಲಿ ಫೇಲ್ ಆದಂಥವ್ರು ಅವರಿಬ್ರದ್ದು ರೇಷಿಯೋ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ 800 ಬಾಯ್ಸಲ್ಲಿ 2020 ಇಲ್ಲಿದೆ, ಬಾಯ್ಸ್ ಡೇಟಾ ಇಲ್ಲಿದೆ. ಸೊ 800 ಬಾಯ್ಸಲ್ಲಿ 75% ಅಷ್ಟು ಪಾಸ್ ಆಗಿದ್ದಾರೆ ಅಂದರೆ 600. ಸೊ 800 ಇಂಟು 75 ಈಸ್ 600, ಕರೆಕ್ಟ್. ಓಕೆ, 700 ಗರ್ಲ್ಸಲ್ಲಿ ಇನ್ ದ ಇಯರ್ 2020 700 ಗರ್ಲ್ಸಲ್ಲಿ 45% ಅಷ್ಟು ಫೇಲ್ ಆಗಿದ್ದಾರೆ. ಅದು 700 ಇಂಟು 45 ಡಿವೈಡೆಡ್ ಬೈ 100 ಈಸ್ 315. ಸೊ ಈಗ ಇದರ ಎರಡರ ರೇಷಿಯೋ ಎಷ್ಟು? 600 ಇಷ್ಟು 315ನ ರೇಷಿಯೋ ಡಿವೈಡೆಡ್ ಬೈ 15 ಮಾಡಿದಾಗ ವಿ ವಿಲ್ ಗೆಟ್ 40 ಆಸ್ ಅನ್ ಆನ್ಸರ್. ಸೊ ಹಿಯರ್ $600 divided by 15 is 40. 315 divided by 15 is 21. So answer is 40 divided by 21 is the answer. 40 divided by 21, that is 40 is to 21 is the answer here. 40 is to 21. So next idli answer 1. Answer 1 is the option 1 is the answer. Next question number 4. If in the year 2019 the total number of boys and the total number of girls who appeared in the exam are 800 each. ಬಾಯ್ಸು ಗರ್ಲ್ಸು ಇಬ್ಬರು 800 ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಲ್ಲಿ 800 ಅಂತಲೇ ತಗೊಳ್ಳೋಣ. 800. ಓಕೆ, ದೆನ್ ವಾಟ್ ಈಸ್ ದ ಸಮ್ ಆಫ್ ಟೋಟಲ್ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ದ ಗರ್ಲ್ಸ್ ಹೂ ಪಾಸ್ಡ್ ಇನ್ ದಟ್ ಇಯರ್? 2019 ಹೇಳ್ತಾ ಇದ್ದಾರೆ. ಇದು 2019 ಟೋಟಲ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೂ ಪಾಸ್ ಬಗ್ಗೆ ಮಾತ್ರ ಕೇಳ್ತಾ ಇದ್ದಾರೆ. 2019 ಎಷ್ಟು ಜನ ಪಾಸ್ ಆದರು ಅಂತ ನೋಡೋಣ. 2019 ಗರ್ಲ್ಸು 42% ಪಾಸ್ ಆದರು. 42% ಆಫ್ 800. 42% ಆಫ್ 800 is 336. 800 ಇಂಟು 42 ಡಿವೈಡೆಡ್ ಬೈ 100 is 336. ಈ ಕಡೆ 800 ಇಂಟು ಎಷ್ಟು ಜನ ಪಾಸ್ ಆಗಿದ್ದಾರೆ ಇಲ್ಲಿ 2019 ಬಾಯ್ಸು 40% ಪಾಸ್ ಆಗಿದ್ದಾರೆ. 40%. ಸೊ ಆನ್ಸರ್ ಈಸ್ 320. ಸೊ ಆನ್ಸರ್ 336 ಪ್ಲಸ್ 320 ಟೋಟಲ್ ಕೇಳಿರೋದು 656 ಇಸ್ ದ ಆನ್ಸರ್. ಸೊ ಆನ್ಸರ್ ಇಲ್ಲಿ ಆಪ್ಷನ್ ಬಿ 656. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇಫ್ ಇನ್ ದ ಇಯರ್ 2023 ದ ಟೋಟಲ್ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಗರ್ಲ್ಸ್, ಇಲ್ಲಿ ಬರೀತೀನಿ ನಾನು. ಇನ್ ದ ಇಯರ್ 2023 ಕೇಳ್ತಾ ಇದ್ದಾರೆ. ಟೋಟಲ್ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಹೂ ಅಪಿಯರ್ಡ್ ಇನ್ ದ ಎಕ್ಸಾಮ್ ಆರ್ ಬಾಯ್ಸು 1250 ಅಂತ ಇದ್ದಾರೆ, ಗರ್ಲ್ಸು 850 ಅಂತ ಇದ್ದಾರೆ. ಯಾವಾಗ ರೆಸ್ಪೆಕ್ಟಿವ್ಲಿ ಅಂತ ಯೂಸ್ ಮಾಡ್ತಾರೋ ಪದ ಫಸ್ಟು ಯಾವುದು? ಈಗ 1250 ಇಸ್ ಫಾರ್ ಬಾಯ್ಸ್, 850 ಇಸ್ ಫಾರ್ ಗರ್ಲ್ಸ್. ದೆನ್ ದ ನಂಬರ್ ಆಫ್ ಬಾಯ್ಸ್ ಹೂ ಫೇಲ್ಡ್ ಇಸ್ ಅಪ್ರಾಕ್ಸಿಮೇಟ್ಲಿ ಫೇಲ್ ಆಗಿರುವಂಥ ಬಾಯ್ಸು ಆ್ಯಂಡ್ ಮೋರ್ ದೆನ್ ದ ನಂಬರ್ ಆಫ್ ಗರ್ಲ್ಸ್ ಹೂ ಫೇಲ್ ಆಗಿರುವಂಥ ಗರ್ಲ್ಸು. ಇವರ ಡೀಟೇಲ್ಸ್ ತೊಗೊಂಡು ಎಷ್ಟು ಪರ್ಸೆಂಟೇಜು ಮೋರ್ ಇದ್ದಾರೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. 2023 ಫೇಲ್ ಆದಂಥದ್ದು 58%, ಬಾಯ್ಸು 80%, ಗರ್ಲ್ಸು 58%, ಬಾಯ್ಸ್ ಎಷ್ಟು 80% ಫೇಲ್ ಆಗಿದ್ದಾರೆ, ಗರ್ಲ್ಸು 58% ಫೇಲ್ ಆಗಿದ್ದಾರೆ. ಸೊ ಈಗ ಫಸ್ಟು ವಿ ಹ್ಯಾವ್ ಟು ಫೈಂಡ್ ಔಟ್ ಇದು ಎಷ್ಟು ಜನ ಅಂತ. ಎಷ್ಟು ಜನ ಅಂದರೆ ಈಗ 80% ಬಾಯ್ಸ್ ಅಂದರೆ 1250 ಇಂಟು 80% ಈಸ್ 1000. ಓಕೆ, ನೆಕ್ಸ್ಟು ಅದೇ ರೀತಿ ಗರ್ಲ್ಸು 58%. ಎಷ್ಟು 850 ಇಂಟು 58% ಈಸ್ ಈಕ್ವಲ್ ಟು 493. ಸೊ ಈಗ ಈ 493 ಮತ್ತು 1000ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಮೊದಲು ಕಂಡು ಹಿಡ್ಕೊಳ್ಬೇಕು. ಸೊ 1000 ಮೈನಸ್ 493 ಈಸ್
507. ಈಗ ನಮಗೆ 507 ಇದು ಆನ್ಸರ್ ಬಂತಲ್ವಾ. ಈ 507 ಕಂಪೇರಿಂಗ್ ವಿತ್ ದ 493 100 ಮಾಡಿದ್ರೆ ನಮಗೆ 102.84% ಬರುತ್ತೆ. ನಾವು ಇದು ಆನ್ಸರು 102.84% ಈಸ್ ದ ಆನ್ಸರ್ ಹಿಯರ್. ಸೊ ವಾಟ್ ದ ಕ್ವೆಶನ್ ಇಸ್, ಮೊದಲು ನೀವು ಎಷ್ಟು ಜನ ಫೇಲ್ ಆಗಿದ್ದಾರೆ ಬಾಯ್ಸನ್ನು ಕಂಡುಹಿಡಬೇಕು, ಎಷ್ಟು ಜನ ಫೇಲ್ ಆಗಿದ್ದಾರೆ ಗರ್ಲ್ಸನ್ನು ಕಂಡುಹಿಡಬೇಕು. ಆಯಿತು, ಅದ ನಂತರ ಅವರಿಬ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕಂಡುಹಿಡ್ಕೊಳ್ಬೇಕು. ಅದು ಸಿಕ್ತು 507. ಸಿಕ್ಕಿದ ಮೇಲೆ ಆ 507 493 ಹೆಣ್ಮಕ್ಳು ಫೇಲ್ ಆಗಿದ್ದಾರಲ್ವ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಫೇಲ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಗಂಡು ಮಕ್ಕಳು ಎಷ್ಟು ಪರ್ಸೆಂಟೇಜ್ ಅಷ್ಟು ಜಾಸ್ತಿ ಜನ ಫೇಲ್ ಆಗಿದ್ದಾರೆ ಅಂತ ಅಲ್ಲಿ 102.84% ಅಷ್ಟು ಗಂಡು ಮಕ್ಕಳು ಜಾಸ್ತಿ ಜನ ಫೇಲ್ ಆಗಿದ್ದಾರೆ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಅಂತ. ಸೊ ದಟ್ ಈಸ್ ದ ಆನ್ಸರ್ ಹಿಯರ್. ಓಕೆ, ಡನ್. ದಿಸ್ ಮಚ್ ಅಬೌಟ್ ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಥ್ಯಾಂಕ್ ಯು.